ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಕೆಪಿಸಿಸಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಬಿಕೆ ಹರಿಪ್ರಸಾದ್ ಅವರು ಜವಾಬ್ದಾರಿ ಹಸ್ತಾಂತರ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಯಶಸ್ವಿಗೊಳಿಸಬೇಕಾಗಿದೆ. ಇದಕ್ಕಾಗಿ ಜೂನ್ 21ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿರುವ ಕಾರ್ಯಕ್ರಮಕ್ಕೆ ಜಿಲ್ಲೆಯಿಂದ ಸಹಸ್ರ ಪಕ್ಷದ ಕಾರ್ಯಕರ್ತರು, ಮುಖಂಡರು ಆಗಮಿಸಬೇಕಾಗಿದೆ ಅಂತ ಮಾಜಿ ಸಚಿವ ಎಚ್. ಆಂಜನೇಯ ಹಾಗೂ ಕೆಪಿಸಿಸಿ ಉಪಾಧ್ಯಕ್ಷರಾದ ಮುರಳೀಧರ್ ಹಾಲಪ್ಪ ಅವರು ಕರೆ ನೀಡಿದರು. ಚಿತ್ರದುರ್ಗ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಭಾನುವಾರ ನಡೆದ ಕೆಪಿಸಿಸಿ ಅಧ್ಯಕ್ಷರ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಕಾಂಗ್ರೆಸ್ ಕಟ್ಟಾಳು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾಗಿ 4 ಬಾರಿ ರಾಜ್ಯಸಭೆಗೆ ನೇಮಕಗೊಂಡಿದ್ದ ಸಂಘಟನಾ ಚತುರ ಬಿಕೆ ಹರಿಪ್ರಸಾದ್ ಅವರು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ದಾರೆ. ಅವರ ನಾಯಕತ್ವ ಕಾರ್ಯಕರ್ತರಲ್ಲಿ ಉತ್ಸಾಹ ಮೂಡಿಸಿದೆ ಅಂತ ಹೇಳಿದರು. ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ ಸೇರಿದಂತೆ ನಾಡಿನ ವಿವಿಧ ಭಾಗಗಳಿಂದ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ. ತಪ್ಪದೆ ಪದಗ್ರಹಣ ಸಮಾರಂಭದಲ್ಲಿ ಎಲ್ಲರೂ ಭಾಗವಹಿಸಬೇಕು. ಜಿಲ್ಲೆಯ ಆಯಾ ವಿಧಾನಸಭಾ ಕ್ಷೇತ್ರದ ಶಾಸಕರುಗಳು ಜನರನ್ನ ಕರೆತರಬೇಕು ಅಂತ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡಿದರು. ಸದ್ಯದಲ್ಲಿ ಎಐಸಿಸಿ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ ಬಳಿ ನಿಯೋಗ ಹೊರಟು ನಮ್ಮ ಅಹವಾಲನ್ನು ಸಲ್ಲಿಸುತ್ತೇವೆ. ಇನ್ನು ವಿರೋಧಿಗಳಿಗೆ ಎಚ್. ಆಂಜನೇಯ ಅವರು ತಿರುಗೇಟು ನೀಡಿ ಎಂಎಲ್ಸಿ ಚುನಾವಣೆಯಲ್ಲಿ ಪಕ್ಷದ ನಿಷ್ಠಾವಂತರಿಗೆ ಅವಕಾಶ ನೀಡಬೇಕು ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಶಾಸಕ ಕೆ.ಸಿ. ವೀರೇಂದ್ರ ಪಪ್ಪಿ, ಮಾಜಿ ಸಂಸದರಾದ ಬಿಎನ್ ಚಂದ್ರಪ್ಪ, ಮಾಜಿ ಶಾಸಕರಾದ ಜಯಮ್ಮ, ಬಾಲರಾಜ್, ಡಿಸಿಸಿ ಅಧ್ಯಕ್ಷರಾದ ತಾಜೀರ್, ಆದಿಜಾಂಬವ ನಿಗಮದ ಜಿಎಸ್ ಮಂಜುನಾಥ್, ಆರ್ ಮಂಜುನಾಥ್, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆಪಿ ಸಂಪತ್ ಕುಮಾರ್, ಎನ್.ಡಿ. ಕುಮಾರ್, ಚೇತನ್, ಗ್ಯಾರಂಟಿ ಶಿವಣ್ಣ, ಭೂತೇಶ್ ಸೇರಿದಂತೆ ಇತರರು ಭಾಗವಹಿಸಿದರು. ವರದಿ ಹರೀಶ್ ನಾಯಕನಹಟ್ಟಿ. ಆಡಳಿತಗಾರ ಅವರಿಂದ ಮಾತ್ರ ಇದು ಸಾಧ್ಯ ಆಗಿದೆ. ಈ ಬಿಜೆಪಿ ಅವರೆಲ್ಲರೂ ಕೂಡ ಹೇಳ್ತಾ ಇದ್ರು, ರಾಜ್ಯ ದಿವಾಳಿ ಆಗಿಬಿಡ್ತೈತಿ, ಇಷ್ಟೆಲ್ಲ ಯೋಜನೆಗಳು ಕೊಟ್ಟಂದ್ರೆ ರಾಜ್ಯ ನಿಯಂತ್ರಣ ಮಾಡೋಕ್ಕಾಗಲ್ಲ, ಅಭಿವೃದ್ಧಿ ಒಂದು ನಯ ಪೈಸೆ. ಆದರೆ ಇವತ್ತು 3 ವರ್ಷಗಳ ಕಾಲ ಆ ಹಿಂದಿನ ಸರ್ಕಾರ ಯೋಜನೆ ಬದ್ಧವಾಗಿ ಮಾಡಿಲ್ಲ. ಅವರು ಯೋಜನೆ ಇನ್ನೊಂದಲ್ಲ, ಹಣ ಎಷ್ಟಿದೆ ಅಷ್ಟು ಮಾಡಬೇಕು, ಹೆಚ್ಚಾಗಿ ಅವರು ಮಾಡಿದ್ದಾರೆ. ಸಾಲನ ಸುಮಾರು 30,000 ಕೋಟಿಯಷ್ಟು ಬಿಲ್ ಅಲ್ಲ ಅವರು ನಮ್ಮ ಸರ್ಕಾರ ಬಂದು ತಿಳಿಸಿದೆ. ಹೊಸ ಯೋಜನೆಗಳನ್ನು, ಹೊಸ ಕಾಮಗಾರಿಗಳನ್ನು, ಹೊಸ ಅಭಿವೃದ್ಧಿಯನ್ನು ಕೂಡ ಇವತ್ತು ನಿರಂತರವಾಗಿ ಬೆಳೀತಾರೆ. ಎಲ್ಲೂ ಕೂಡ ಅಭಿವೃದ್ಧಿಗೆ ಧಕ್ಕೆಯಾಗಿಲ್ಲ. ಆ ರೀತಿಯಾದಂಥ ಸರ್ಕಾರವನ್ನು ನಾವು ಕೊಟ್ಟಿದ್ದೀವಿ. ಬೇರೆಯವರು ಕೂಡ ಯಾರು ನಮ್ಮನ್ನು ಟೀಕೆ ಮಾಡ್ತಾ ಇದ್ರು, ಅವರು ನಮ್ಮ ಯೋಜನೆಗಳನ್ನ ಕಾಪಿ ಮಾಡಿಕೊಂಡು ಬೇರೆ ರಾಜ್ಯದಲ್ಲಿ ಪ್ರಯೋಗ ಮಾಡಿ ವಾಮ ಮಾರ್ಗದಲ್ಲಿ ಅಧಿಕಾರಕ್ಕೆ ಬಂದಿದೆ. ನೀವು ಗೊತ್ತಿರಬಹುದು, ಬಿಹಾರದಲ್ಲಿ 10,000 ರೂಪಾಯಿ ಕೊಟ್ಟರು. ಇನ್ನು ಚುನಾವಣೆ ನಡೀತಾ ಇದೆ, ಸರ್ಕಾರದ ಹಣ ಹಾಕ್ಬಿಟ್ರು. ಚುನಾವಣೆ ನಡೆಯೋ ಸಂದರ್ಭದಲ್ಲಿ ಒಬ್ಬೊಬ್ಬರಿಗೆ RTGS ಮಾಡಿಬಿಟ್ರು 10,000. ಚುನಾವಣೆ ಆಯೋಗಕ್ಕೂ ಕಂಪ್ಲೇಂಟ್ ಕೊಟ್ಟಿವಿ, ಏನು ಕ್ರಮ ಇಲ್ಲ. ಚುನಾವಣೆ ಆಯೋಗ ಹೆಂಗಿರ್ಬೇಕು? ಈ ಭ್ರಷ್ಟ ರಾಜಕಾರಣಿಗಳಿಗೆ, ಭ್ರಷ್ಟ ವ್ಯವಸ್ಥೆಗೆ, ಪಕ್ಷಗಳಿಗೆ ಸಿಂಹ ಸಪ್ಲವಾಗಿರಬೇಕು. ಆದರೆ ಅವೆಲ್ಲವೂ ಕೂಡ ಬೇರೆ ಒಂದು ಪಕ್ಷದ ಏಜೆಂಟ್ರು ಇರ್ತಾರೆ, ಕೆಲಸ ಮಾಡ್ತಾ ತುರಂತ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಇರತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಚ್ಛೆಪಡ್ತೀನಿ. ಅದರಿಂದ ಮಾಧ್ಯಮದ ಮಿತ್ರರೇ, ನಮ್ಮ ಕಾಂಗ್ರೆಸ್ಸಿನ ಈ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರಿಗೆ, ಜನಪ್ರತಿನಿಧಿಗಳಿಗೆ, ಅಭಿಮಾನಿಗಳಿಗೆ ಎಲ್ಲರೂ ಕೂಡ 21ನೇ ತಾರೀಕು ನಡೀತಕ್ಕಂಥ ಕೆಪಿಸಿಸಿ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಂತಂದೇಳಿ ನಾನು ಈ ಮೂಲಕ, ಮಾಧ್ಯಮದ ಮೂಲಕ, ಪತ್ರಿಕಾಗೋಷ್ಠಿ ಮೂಲಕ ಅವರಲ್ಲಿ ಮನವಿ ಮಾಡ್ತಾರೆ. ಪ್ರತಿಯೊಬ್ಬರು ಕೂಡ ಸ್ವಯಂವಾಗಿ ನೀವು ತೆರಳಬೇಕು. ಆಮೇಲೆ ಶಾಸಕರು ಪ್ರತಿ ಕ್ಷೇತ್ರದಲ್ಲೂ ಕೂಡ ಬರ್ತಕ್ಕಂಥ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಯಾರಿದ್ದಾರೆ ಹೋಗ್ತೀವಿ ಅಂದ್ರೆ ಅವ್ರಿಗೆಲ್ಲ ಬಸ್ಸಿನ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ಬೇಕು ಅಂತೇಳಿ ಶಾಸಕರು ಕೂಡ ಹೇಳಿದ್ದೀವಿ. ನಾವೆಲ್ಲರೂ ಕೂಡ ಒಳಗೇರಿಯನ್ನು ಮಾಡ್ತಾರೆ, ಎಲ್ಲ ಕಡೆಯಿಂದಲೂ ಕೂಡ ಬರುತ್ತಾರೆ. ಆಮೇಲೆ ಹೆಚ್ಚು ಸಂಖ್ಯೆಯಲ್ಲಿ ನಾವು ಎಮ್ಮೆಲ್ಲೆಗಳು ಕೂಡ ಬಂದಿದ್ದೀವಿ. ಹೆಚ್ಚು ಮತಗಳು ಕೂಡ ನಮಗೆ ಬಂದಿದ್ದಾರೆ. ಆ ಮತಗಳನ್ನೆಲ್ಲವನ್ನು ಕೂಡ ಕಾಪಾಡಿಕೊಂಡು ಮತ್ತೆ ಹೊಸ ನಾಯಕತ್ವಕ್ಕೆ ಇವೆಲ್ಲವೂ ಕೂಡ ನಗರಸಭೆ ಸದಸ್ಯರಾಗ್ತಕ್ಕಂಥವ್ರು, ಜಿಲ್ಲಾ ಪಂಚಾಯತಿ ಸದಸ್ಯರಾಗ್ತಕ್ಕಂಥವ್ರು, ಅವರು ಮುಂದಿನ ಒಂದು ವಿಧಾನಸಭೆ, ಲೋಕಸಭೆ ಚುನಾವಣೆಗೆ ತಯಾರಾಗ್ತಕ್ಕಂಥ ನಾಯಕ ಅವರನ್ನು ತಯಾರು ಮಾಡ್ತಕ್ಕಂಥದ್ದೇ ಸ್ಥಳೀಯ ಸಂಸ್ಥೆಗಳಿಲ್ಲ. ನಾನು ಕೂಡ ಒಬ್ಬ ನಗರಸಭಾ ಸದಸ್ಯನಾಗಿ ಬಂದು, ನಗರಸಭಾ ಸದಸ್ಯನಾಗಿ, ಶಾಸಕನಾಗಿ, ಮಂತ್ರಿಯಾಗಿ ಪಕ್ಷದಲ್ಲಿ ವಿವಿಧ ಹುದ್ದೆಗಳನ್ನು ಹೊಂದಿ
ಈ ಮಟ್ಟಕ್ಕೆ ಬಂದಿರ್ತಕ್ಕಂಥದ್ದು. ಅದರಿಂದ ನಮ್ಮ ಕಾಂಗ್ರೆಸ್ಸಿನ ಮುಖಂಡರು ಕಾರ್ಯಕರ್ತರು ಯಾರಿದ್ದೀರೋ ಇವರೆಲ್ಲ ನಿಷ್ಠೆಯಿಂದ ಪಕ್ಷಕ್ಕೆ ದುಡಿಬೇಕು, ಆಮೇಲೆ ನಾಯಕ ನಿಷ್ಠೆ ಇರಬೇಕು, ಪಕ್ಷದ ಎಲ್ಲ ತತ್ವ ಸಿದ್ಧಾಂತಗಳನ್ನು ಪ್ರಚಾರ ಮಾಡುವಂಥದ್ದು. ಕಾಂಗ್ರೆಸ್ ಸರ್ಕಾರ ಇಡೀ ದೇಶದಲ್ಲೇ ಎಲ್ಲೂ ಕೂಡ ಕೊಡಲಾದಂಥ ಒಂದು ಜನರಿಗೆ ಪಂಚಕಲ್ಯಾಣ ಯೋಜನೆಗಳನ್ನು ನಾವು ಈ ರಾಜ್ಯದಲ್ಲಿ ಜಾರಿಗೆ ತಂದಿದ್ದೇವೆ. ಚಿಕ್ಕಬಳ್ಳಾಪುರ, ಕೋಲಾರ, ಮಂಡ್ಯ, ರಾಮನಗರ, ಈ ಜಿಲ್ಲೆಗಳಲ್ಲಿ, ಬೆಂಗಳೂರು ನಗರ, ಅಲ್ಲಿಂದ ಹೆಚ್ಚು ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ನಾವು ಈ ಜಿಲ್ಲೆಯಿಂದ ಸುಮಾರು 5,000 ಜನರನ್ನು ಕೂಡ ನಾವು ಇಲ್ಲಿಂದ ತೆರಳಬೇಕು ಅಂತಂದೇಳಿ ನಾವು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ವಿ. ಪ್ರತಿ ವಿಧಾನಸಭಾ ಕ್ಷೇತ್ರದಿಂದಲೂ ಕೂಡ ಬಸ್ಗಳು ದಾರಿಯಲ್ಲಿ ನಮ್ಮ ಯಾರ್ಯಾರು ಇವಾಗ ಜಿಲ್ಲಾ ಕಾಂಗ್ರೆಸ್ಸಿನ ಪದಾಧಿಕಾರಿಗಳಿದ್ದಾರೆ, ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪದಾಧಿಕಾರಿಗಳಿದ್ದಾರೆ, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಿದ್ದಾರೆ, ಆಮೇಲೆ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಕೂಡ ಇದ್ದಾರೆ ಎಲ್ಲ ಕಡೆ ಕೂಡ. ಆಮೇಲೆ ಎಲ್ಲ ವಿಂಗಗಳು, ಯೂತ್ ಕಾಂಗ್ರೆಸ್ಸು, ಮಹಿಳಾ ಕಾಂಗ್ರೆಸ್ಸು, ಸೇವಾದಳ, NSY ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು, ಹಿಂದುಳಿದ ವರ್ಗಗಳು, ಹೀಗೆ ಕಿಸಾನು, ಕಾರ್ಮಿಕರು, ಅಲ್ಪಸಂಖ್ಯಾತರು, ಎಲ್ಲ ವಿಭಾಗಗಳ ಮುಖ್ಯಸ್ಥರು, ಪದಾಧಿಕಾರಿಗಳು ಎಲ್ಲರೂ ಕೂಡ ಅಲ್ಲಿ ಉಪಸ್ಥಿತರು ಇರಲೇಬೇಕು ಅಂತಂದೇಳಿ ಕಡ್ಡಾಯವಾಗಿ ನಿನ್ನೆ ನಡೆದಂಥ ಒಂದು ಸಭೆಯಲ್ಲಿ ಕಾರ್ಯಾಧ್ಯಕ್ಷರಾದಂಥ GC ಚಂದ್ರಶೇಖರ್ ಅವರು ಸೂಚನೆ ನೀಡಿದ್ದಾರೆ. ರಾಜ್ಯ ವಿಧಾನ ಪರಿಷತ್ತಿನಲ್ಲಿ ಪ್ರತಿಪಕ್ಷದ ನಾಯಕರಾಗಿ, ವಿಧಾನ ಪರಿಷತ್ತಿನ ಈಗ ಸದಸ್ಯರಾಗಿ, 4 ಬಾರಿ ರಾಜ್ಯಸಭೆಯ ಸದಸ್ಯರಾಗಿ, ಸುಮಾರು 15 ವರ್ಷಗಳ ಕಾಲ AICCಯ ಪ್ರಧಾನ ಕಾರ್ಯದರ್ಶಿಗಳಾಗಿ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಒಂದು ಸಂಘಟನೆಯಲ್ಲಿ ತೊಡಗಿದ್ದಂತಹ ಸಂಘಟನೆಯ ಚತುರ BK ಹರಿಪ್ರಸಾದ್ ಅವರನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ, ಮುಖಂಡರಲ್ಲಿ ಒಂದು ಹೊಸ ಉತ್ಸಾಹ ಮೂಡಿದೆ. ಇವರ ನಾಯಕತ್ವದಲ್ಲಿ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ತುಂಬ ನಮಗೆ ಅನುಕೂಲವಾಗ್ತಾ ಇದೆ. ಜೊತೆಗೆ 28ರ ವಿಧಾನಸಭೆ ಚುನಾವಣೆಯೂ ಕೂಡ ಗುರಿ ಇಟ್ಕೊಂಡು ಈಗಲಿಂದಲೇ ಪಕ್ಷವನ್ನು ಸಜ್ಜುಗೊಳಿಸ್ತಕ್ಕಂಥ, ಸಂಘಟನೆ ಮಾಡ್ತಕ್ಕಂಥ ಮತ್ತು ಸಮರ್ಥರು, ಪಕ್ಷನಿಷ್ಠರು, ಬಹು ವರ್ಷಗಳ ಕಾಲ ಪಕ್ಷದಲ್ಲಿ ಕೆಲಸ ಮಾಡಿಕೊಂಡು ಬಂದಿರತಕ್ಕಂಥ ಮುಖಂಡರನ್ನ ಗುರುತಿಸುವಂಥ ಕೆಲಸ ಇವರಿಂದ ಆಗುತ್ತೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಯಾಕಂದ್ರೆ ಒಬ್ಬ ಸಾಮಾನ್ಯ ಕಾಂಗ್ರೆಸ್ ನಾಯಕನಾಗಿ ಈ ಮಟ್ಟಕ್ಕೆ ಬಂದಿದ್ದಾರೆ. ಮುಂಚಿನದಲ್ಲೂ ಕೂಡ ಅವರು ಕಾಂಗ್ರೆಸ್ಸಿನ ಕಾರ್ಯಕರ್ತರ ಹಿತಾಸಕ್ತಿ ಬಗ್ಗೆ ಮಾತಾಡ್ತಲೇ ಇರ್ತಾರೆ. ಅವ್ರಿಗೆ ಅಧಿಕಾರ ಕೊಡಬೇಕು, ಅಧಿಕಾರ ಬರ ಶಾಸಕರಿಗೆ, ಸಂಸದರಿಗೆ ಮಾತ್ರ ಇದ್ರೆ ಸಾಲದು. ಪಕ್ಷವನ್ನು ಸಂಘಟನೆ ಮಾಡತಕ್ಕಂಥ, ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂಥ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಮುಖಂಡರಿಗೆ ನಾವು ಮಾನ್ಯತೆ ಕೊಡಬೇಕು. ಬಹು ವರ್ಷಗಳ ಕಾಲ ಪಾರ್ಟಿಯಲ್ಲಿ ದುಡಿದಿರ್ತಕ್ಕಂಥವ್ರಿಗೆ ಕೂಡ ಸ್ಥಾನವನ್ನು ಗೆಲ್ಲಬೇಕು ಅಂತಕ್ಕಂಥ ಬಹು ಆಶೆಯಲ್ಲಿಟ್ಟುಕೊಂಡಿರ್ತಕ್ಕಂಥ ನಮ್ಮ ನಾಯಕ BK ಹರಿಪ್ರಸಾದ್ ಅವರು ಇದೇ ತಿಂಗಳು 21ನೇ ತಾರೀಕು ಭಾನುವಾರ 11 ಗಂಟೆಗೆ ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ನಲ್ಲಿ ಒಂದು ಅಪೂರ್ಯ ಜನಸ್ತೋಮದ ಮಧ್ಯೆ ಪದಗ್ರಹಣವನ್ನು ಮಾಡ್ತಾರೆ. KPCC ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಅವರಿಗೆ ಅಧಿಕಾರವನ್ನು ಅಧ್ಯಕ್ಷರು, ಈಗಿನ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಹಸ್ತಾಂತರ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ 3 ವರ್ಷಗಳ ಕಾಲ ಸುದೀರ್ಘವಾಗಿ ರಾಜ್ಯವನ್ನು ಆಳಿದಂತಹ ಶ್ರೀ ಸಿದ್ದರಾಮಯ್ಯನವರು ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರು ಕೂಡ ಒಂದು ಅಭಿನಂದನೆಯನ್ನು ಸಲ್ಲಿಸತಕ್ಕಂಥ ಕಾರ್ಯಕ್ರಮ ಕೂಡ ಇದೆ. ಈ ಕಾರ್ಯಕ್ರಮಕ್ಕೆ ನಾವು ಹೇಳಿದ್ದೇವೆ ರಾಹುಲ್ ಗಾಂಧಿ ಅವರು ಬರಬೇಕು ಅಂತಂದೇಳಿ. ರಾಹುಲ್ ಗಾಂಧಿ ಅವರು ಬರಬೇಕು. ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, AICCಯ
ಪ್ರಧಾನ ಕಾರ್ಯದರ್ಶಿ ಸಂಘಟನಾ ಕಾರ್ಯದರ್ಶಿಗಳಾದಂಥ ಶ್ರೀ ವೇಣುಗೋಪಾಲ್ ಅವರು, ರಾಜ್ಯದ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಸುರ್ಜೇವಾಲ್ ಅವರು, ಅವರೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ. ಅವರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಈಗ ಹೆಚ್ಚು ಜನರನ್ನ ನಾವು ಬೆಂಗಳೂರಿನ ಸುತ್ತಮುತ್ತ ಇರುವ 10 ಜಿಲ್ಲೆಗಳಿಂದ ಜನರು ಜಾಸ್ತಿ ಜನ ಅಲ್ಲಿ ಸೇರ್ತಾರೆ. ಕಾರ್ಯಕ್ರಮ ಅದು ಒಂದು ದೊಡ್ಡ ಶಕ್ತಿ ಪ್ರದರ್ಶನ ಕೂಡ ಆಗುತ್ತೆ. ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನ ಹೊಸ ಸಿಎಂ ಅಭಿನಂದಿಸ್ತಕ್ಕಂಥದ್ದು, ಹಳೆ ಸಿಎಂಗೆ ಬೀಳ್ಕೊಡುಗೆ ಮಾಡತಕ್ಕಂಥದ್ದು, ಹೊಸ ಅಧ್ಯಕ್ಷರಿಗೆ ಅಧಿಕಾರವನ್ನು ಸ್ವೀಕಾರ ಮಾಡಿ ಅವರು ಕೂಡ ಹೆಚ್ಚಿನ ಶಕ್ತಿಯನ್ನು ತುಂಬುವಂಥ ಈ ಕಾರ್ಯಕ್ರಮ. ಭಾರೀ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ತುಂಬ ಅದ್ಭುತವಾಗಿ ಬೆಂಗಳೂರಿನ ಅರಮನೆ ಆವರಣದಲ್ಲಿ ಬೇಕರಿ ಸರ್ಕಲ್ ಬಳಿ ಆ ಓಪನ್ ಪ್ಲೇಸ್ನಲ್ಲಿ ಈಗಾಗಲೇ ಪೆಂಡಲ್ ಅವರೆಲ್ಲ ಕೂಡ ಹಾಕ್ತಾ ಇದ್ದಾರೆ. ಹೀಗಾಗಿ ಅದನ್ನು ಮಾಡ್ತಾರೆ. ಎಲ್ಲ ಬ್ಲ್ಯಾಕ್ ಮೆಂಬರ್ಸಿನ ಅಧ್ಯಕ್ಷರು ಕೂಡಲೇ ನಿಮ್ಮ ಬ್ಲ್ಯಾಕ್ಗಳಲ್ಲಿ ಸಭೆಯನ್ನು ಕರೀಬೇಕು, ವ್ಯಾಪಕವಾದ ವಿಚಾರ ಮಾಡಬೇಕು. ಎಲ್ಲ ಕಡೆಗೂ ಕೂಡ ಫ್ಲೆಕ್ಸನ್ನು ಹಾಕಬೇಕು. ಕಾರ್ಯಕ್ರಮ ಇದೆ, ಇದೆಲ್ಲ ಬೆಂಗಳೂರಿಗೆ ಬರ್ರಿ ಅಂತಂದು ಹೇಳಿ ಇದನ್ನೆಲ್ಲವನ್ನು ಕೂಡ ಕರೆಕೊಡಲಿಕ್ಕೆ 3 ಗಂಟೆಗೆ ನಾವು ಮತ್ತೊಂದು ಸಭೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಈ ಕಾರಣದಿಂದ ಈ ಸುದ್ದಿ ಸ್ವಲ್ಪ ಪ್ರಚಾರ ಆಗಲಿ. 21ನೇ ತಾರೀಕು ಹರಿಪ್ರಸಾದ್ ಅವರ ಅಧಿಕಾರ ಸ್ವೀಕಾರ ಸಮಾರಂಭ ಅಥವಾ KPCC ಅಧ್ಯಕ್ಷರ ಪದಗ್ರಹಣ ಅಂತಲೂ ಅದರ ಕಾರ್ಯಕ್ರಮ ಅಂತಲೂ ಕೂಡ ಆಗ್ತದೆ. ಅದು ಯಾವುದು ನಿಮಗೆ ಸುಲಭವಾದ ಶಕ್ತಿಯನ್ನು ಬೆಳೆಸಿ ಪ್ರಚಾರ ನೀಡಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಕಾಂಗ್ರೆಸ್ನ ಕಾರ್ಯಕರ್ತರು ಈಗ ನಮಗೆ ಸಮಯ ಇಲ್ಲ, 3 ವರ್ಷ ನಾವು ಕಳೆದಿದ್ದೇವೆ. ಈ 1.5 ತಿಂಗಳಲ್ಲಿ, ಇನ್ನು 1.5 ವರ್ಷದಲ್ಲಿ ವಿಧಾನಸಭೆ ಚುನಾವಣೆ ಬರುತ್ತೆ. ಈ ತಿಂಗಳಲ್ಲಿ, ಈ ವರ್ಷದಲ್ಲೇ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಉಳಿದಂಥ ಗ್ರಾಮ ಪಂಚಾಯತಿಗಳು ಅವಕ್ಕೂ ಕೂಡ ಚುನಾವಣೆ ಬರುತ್ತೆ. ಅದನ್ನು ನಾವು ಜಿಲ್ಲೆಯಲ್ಲಿ ಉಸ್ತುವಾರಿ ವೈಸ್ ಪ್ರೆಸಿಡೆಂಟ್ ಎಚ್ಚರಿಕೆ ನಿಮ್ಮ ಇತ್ತೀಚೆಗೆ ಬರ್ಕೊಂಡು ಗೊತ್ತಿದೆ. ನಾನು ಮಾತಾಡ್ತೇನೆ, ನೀವು ಏನು ಪ್ರಾಬ್ಲಮ್ ಅಡ್ರೆಸ್ ಮಾಡ್ತೀನಿ ಗೊತ್ತಿದೆ. ನಾನು ಕೇಳಿದ್ರೆ ಉತ್ತರ ಕೊಡಿ. ಮುಂಚೂಣಿ ಕರೆದೊಳ ಯಾರ್ಯಾರ ಅಧ್ಯಕ್ಷರು ಪ್ರೆಸಿಡೆಂಟ್ ಇದ್ದಾರೆ ಹೇಳಿ. ಹಿಂದುಳಿದ ವರ್ಗಗಳು ಅನಿಲ್ ಕುಮಾರ್ ಇದ್ದಾರೆ, ಭೂತೇಶು, ಮೈನಾರಿಟಿ ಅಲ್ಪಸಂಖ್ಯಾತರ ಅಧ್ಯಕ್ಷ ಕಾನೂನು ಘಟಕದ ಅಧ್ಯಕ್ಷ ಪರಿಶಿಷ್ಟ 106 ಜನ ಸಹಸ್ರಾರು ಮಂದಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಾಯ್ತಾ ಇದೆ. ನಿಮ್ಮ ನಂಬಿಕೆ ಇಟ್ಟು, ಭರವಸೆ ಇಟ್ಟು ಈ ಜವಾಬ್ದಾರಿ ಮುಂಚೂಣಿ ಘಟಕಗಳು ನಿರ್ವಹಣೆ ಮಾಡಿ ಕೊಟ್ಟಿದ್ದೀವಿ. ಒಂದು ಯಾವ ಮುಂಚೂಣಿ ಘಟಕಗಳು ಪ್ರೆಸೆಂಟ್ ಇದ್ದಾರೆ ತಾವು ಕೂಡ ಇವಾಗ ಹೇಳ್ಬೇಕು. ಯಾವ ಮುಂಚೂಣಿ ಘಟಕಗಳು ಪ್ರೆಸೆಂಟ್ ಇದ್ದಾರೆ. SIR ಅಲ್ಲಿ ನಿಮ್ಗೆ ಇದನ್ನೆಲ್ಲ ಮೊದಲ ಮಾಡಿರಬೇಕು ಅಂತ ಹೇಳಿದ್ದೀನಿ. ನಿಮ್ಮ ಮನೆ ಬಂದೋಬಸ್ತ್ ಮಾಡ್ಕೊಳ್ಳಿ. ನಿಮ್ಮ ರಸ್ತೆ, ನಿಮ್ಮ ಊರುಗಳಲ್ಲಿ ನೀವು ಗಟ್ಟಿಯಾಗಿ ಇರಲಿಲ್ಲ ಅಂತ ಹೇಳಿದ್ರೆ ನೀವು ಯಾರು ನಾಳೆ ಲೆಕ್ಕಕ್ಕೆ ಇಡೋದಿಲ್ಲ. ನೀವೇನೋ ಪಂಚಾಯತ್ನೋ PP ಜೆಪಿ ನಂಬರು ಮುಖಂಡರು ನಿಮ್ಮ ಕೈಯಲ್ಲಿ ಅಂತ ಓಟಿದಾವೆ ಅಂತ ಈಗ ಬೆಲೆ ಇದೆ. ನಿಮ್ಮ ಬೂದಲ್ಲೇ ನಿಮ್ಮ ಓಟುಗಳು ಸಿಗಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಯಾರು ಲೆಕ್ಕಾಚಾರಕ್ಕೆ ಪರಿಗಣಿಸೋದಿಲ್ಲ. ಇದು ನಿಮಗೆ ಸರಿಯಾಗಿ ಅರ್ಥ ಆಗಿರ್ಬೇಕು. SIR ಯಾರೇ ಕೊಟ್ಟರಿರಲಿ ಅದನ್ನ ಉಲ್ಟಾ ಪಲ್ಟಾ ಮಾಡೋದನ್ನ ನಾವು ಕಂಡಿದ್ದೀವಿ. ಪರಿಸ್ಥಿತಿ ಹೇಗಿದೆ ಅಂದ್ರೆ ವೆಸ್ಟ್ ಬೆಂಗಾಲಲ್ಲಿ TMC ಶಾಸಕರು ಧೈರ್ಯವಾಗಿ ಓಪನ್ ಆಗಿ ರಸ್ತೆಗಳಲ್ಲಿ ಓಡಾಡುವಂತ ಪರಿಸ್ಥಿತಿ ಉದ್ಭವ ಆಗಿದೆ. ಇದಕ್ಕೆಲ್ಲ ಕಾರಣ SIR. ಇದನ್ನ ನಾವು ಇಂಥ ಕಾಲಘಟ್ಟದಲ್ಲಿ DK ಹರಿಪ್ರಸಾದ್ ಅವರು ಅಧಿಕಾರ ಸ್ವೀಕಾರ ಮಾಡಿ ಅದು ದೊಡ್ಡದಾದ ಜವಾಬ್ದಾರಿ. ಸ್ಥಳೀಯ ಸಂಸ್ಥೆ ಚುನಾವಣೆ ಜೊತೆಗೆ ಇನ್ನು 1.5 ವರ್ಷ ಬಿಟ್ಟರೆ ಪಾರ್ಲಿಮೆಂಟ್ ವಿಧಾನಸಭೆ, ಇನ್ನು 2.5-3 ವರ್ಷ ಬಿಟ್ಟರೆ ಲೋಕಸಭಾ ಚುನಾವಣೆ
ಎರಡೂ ಚುನಾವಣೆಗೆ ಅವ್ರ ಮೇಲೆ ದೊಡ್ಡದಾದಂಥ ಜವಾಬ್ದಾರಿ AICC ಸಂಪೂರ್ಣವಾಗಿ ಭರವಸೆ ಇಟ್ಟು ಅವರಿಗೆ ಕೊಟ್ಟಿದ್ದಾರೆ.